Hello guys, welcome back to my YouTube channel. ಇವತ್ತು ಬಂದು ವ್ಲಾಗ್ ನ ನೈಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಯಾಕೆಂದ್ರೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಇಟ್ ವಾಸ್ ಸಡನ್ ಪ್ಲಾನ್. ಸೊ ಮಂಡೇ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಇವತ್ತು ಬಂದು ಸ್ಯಾಟರ್ಡೆ, ಇವತ್ತು ಓಡೋಣ ಅಂದ್ಬಿಟ್ಟು ಹಾಗೆ ಟ್ರೈನ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಹೋಗೋದಕ್ಕೆ ಟ್ರೈನ್ ಕೂಡ ಕನ್ಫರ್ಮ್ ಆಗಿತ್ತು. ಸೊ ಅದಕ್ಕೆ ಈಗ ಹೊರಟಿದೀವಿ. ಟ್ರೈನ್ ಬಂದು 11:15 ಇದೆ. ಸೊ ಅಲ್ಲಿಗೆ ಹೋಗ್ಬೇಕು. ಮತ್ತೆ ಈಗ ಕೆಲವರು ಅಮ್ಮ ನಮ್ಮ ಅಮ್ಮ ಮತ್ತೆ ಅಪ್ಪ ಎಲ್ಲ ಬರೋರಿದ್ದಾರೆ. ಸೊ ಅವ್ರಿಗೋಸ್ಕರ ಬಸ್ ಸ್ಟಾಪ್ ಅಲ್ಲಿ ವೇಟ್ ಮಾಡಿದ್ವಿ. ಅವ್ರು ಬಂದ್ಮೇಲೆ ಬಸ್ ಸ್ಟಾಪ್ ಇಂದ ಹೊರಡೋಣ ಅಂತ ಅನ್ಕೊಂಡಿದ್ವಿ. ಸೊ ನಾವು ಮಂತ್ರಾಲಯಕ್ಕೆ ಹೇಗೆ ಹೋಗ್ತೀವಿ, ಅಲ್ಲಿ ಏನ್ ಮಾಡ್ತೀವಿ, ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅದೆಲ್ಲ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ, ನೋಡ್ತೀನಿ. ರೂಪಕ ಮತ್ತೆ ಅವರ ಮಕ್ಕಳು ಕೂಡ ಬಂದಿದ್ದಾರೆ. ಸೊ ಹಾಗೆ ಈ ಕಡೆ ನಮ್ಮಮ್ಮ ಮತ್ತೆ ನಮ್ ದೊಡ್ಡಮ್ಮ ಅವರು ಕೂಡ ಬಂದ್ರು. ಮತ್ತೆ ನಮ್ಮಪ್ಪ ಬರ್ತಾ ಇದ್ದಾರೆ. ಸೊ ಇವರು ನಮ್ಮಪ್ಪ, ಅವರು ಕೂಡ ಬಂದ್ರು. ಇನ್ನ ಬಸ್ ಹತ್ಕೊಂಡು ಹೋಗೋದು. ಆಯ್ ಮಾಡಪ್ಪ. ಗೈಸ್, ನಾವೆಲ್ಲ ಆಗ್ಲೇ ಬಂದ್ವಿ. ಆಕ್ಚುಲಿ ಶಿವ ಬಂದ್ ನಮ್ಮನ್ನ ಡ್ರಾಪ್ ಮಾಡಿದ್ರು. ಆದ್ರೆ ಅವರು ಇವಾಗ ಗಾಡಿನ ಮನೆ ಹತ್ರ ನಿಲ್ಸಿ ಈಗ ಅವರು ಕೂಡ ಬರ್ತಿದ್ದಾರೆ. ಹಾಯ್ ಹೇಳಿ ನಮ್ ಚಾನಲ್ಗೆ. ಇವಾಗ ಟೈಮ್ ಬಂದು 11:15 ಆಗಿದೆ. ಫೈನಲಿ ಟ್ರೈನ್ ಹೊರಟಿದೆ. ಗೈಸ್, ನಾವು ಆಗ್ಲೇನೆ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ವಿ. ಬಟ್ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಬಿಕಾಸ್ ಇನ್ನೊಂದು 30 ಮಿನಿಟ್ಸ್ ಏನೋ ಅಷ್ಟೇ ನಮ್ಗೆ ಟೈಮ್ ಇದ್ದಿದ್ದು. ಸೊ ಅಷ್ಟರಲ್ಲಿ ನಾವು ನಮ್ಗೆ ಏನು ಸೀಟ್ ಅಲೋಕೇಟ್ ಆಗಿದೆ ಅಲ್ಲಿಗೆ ಬಂದು ನಾವು ಸೀಟ್ ನೋಡ್ಕೊಂಡು ಕೂರ್ಬೇಕಾಗಿತ್ತು. ಸೊ ಹಾಗಾಗಿ ಏನು ವಿಡಿಯೋ ಮಾಡಿರಲಿಲ್ಲ ನಾನು. ಹಾಗೆ ಟ್ರೈನ್ ಹತ್ತದ್ಮೇಲೆ ನಾವು ಯಾವ ರೀತಿ ಆಗ್ಬಿಟ್ಟಿತ್ತು ಅಂದ್ರೆ, ಲೈಕ್ ಆಲ್ಮೋಸ್ಟ್ ಒಂದು 12 ಮೆಂಬರ್ಸ್ ಏನೋ ಬಂದಿದೀವಿ. ಸೊ ಒಬ್ಬೊಬ್ರದ್ದು ಒಂದೊಂದ್ ಕಡೆ ಇದೆ ಸೀಟು. ಸೊ ಅಪ್ಪ ಒಂದ್ ಕಡೆ ಇದಾರೆ, ಆಮೇಲೆ ಒಂದಷ್ಟು ಜನ ಒಂದ್ ಕಡೆ ಇದಾರೆ, ಮತ್ತೆ ಇನ್ನೊಂದ್ ಸ್ವಲ್ಪ ಜನ ಒಂದ್ ಕಡೆ ಇದೀವಿ. ಸೊ ಈ ತರ ಆಗ್ಬಿಟ್ಟಿದೆ. ಅವ್ರದೆಲ್ಲ ನೋಡಿ ಸೀಟ್ ಎಲ್ಲ ನೋಡಿ ಕೂರ್ಸಕ್ಕೆ ಇಷ್ಟೊತ್ತವರೆಗೂ ಆಯ್ತು ನಮ್ಗೆ. ಮತ್ತೆ ಟ್ರೈನ್ ಅಲ್ಲಿ ಇಷ್ಟೊತ್ತು ಕರೆಂಟ್ ಇರಲಿಲ್ಲ. ಸೊ ಹಾಗಾಗಿ ನಾನು ಟ್ರೈನ್ ಹೊರಡುವಾಗ್ಲೂ ನಾನು ವಿಡಿಯೋ ಮಾಡಕ್ ಆಗಿರಲಿಲ್ಲ. ಈಗ ಕರೆಂಟ್ ಕೂಡ ಬಂದಿದೆ, ಆ ಇಶ್ಯೂ ರಿಸಾಲ್ವ್ ಆಗಿದೆ. ಹಾಗೆ ಎಲ್ರು ಎಲ್ಲೆಲ್ಲಿ ಕೂತಿದ್ರು ಅಲ್ಲಿ ಹೋಗ್ಬಿಟ್ಟು ಹಾಗೆ ಮಾತಾಡ್ಸ್ಕೊಂಡು ಬರಕ್ಕೆ ಅಂತ ಬಂದ್ವಿ ನಾವು. ಅಷ್ಟು ಕರೆಂಟ್ ಬಂತು ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ. ಹಾಗೆ ಚೆಕಿಂಗ್ ಅವ್ರು ಕೂಡ ಬಂದಿದ್ದಾರೆ. ಸೊ ನಮ್ದು ಹೇಗಾಗಿದೆ ಅಂದ್ರೆ, 1 ಟಿಕೆಟ್ ಕನ್ಫರ್ಮ್ ಆಗಿರಲಿಲ್ಲ. ಸೊ ಮತ್ತೆ ಎಲ್ಲ ಜಂಬೆಲ್ಲ ಕುತ್ಕೊಂಡ್ಬಿಟ್ಟಿದೀವಿ, ಒಬ್ಬೊಬ್ರು ಒಂದೊಂದ್ ಕಡೆ ಇದೀವಲ್ಲ. ಸೊ ಅವ್ರಿಗೆ ಹೋಗಿ ಟಿಕೆಟ್ ಎಲ್ಲ ತೋರಿಸ್ಕೊಂಡು ಬರೋದಕ್ಕೆ ಓಡಾಡ್ತಾ ಇದ್ದೀವಿ. ನೋಡುವ ಏನೇನಾಗುತ್ತೆ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ಗೈಸ್, ಇಲ್ಲೊಂದ್ ಸ್ವಲ್ಪ ಜನ ಇದ್ದಾರೆ. ಇವಳು ನೋಡಿ, ಐಶು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸಿಕ್ಕಿದೆ ಚಾನ್ಸ್ ನಿದ್ದೆ ಮಾಡೋಣ ಅಂತ ತಾಚಿ ಮಾಡ್ತಿದ್ದಾಳೆ. ಹಾಗೆ ಇಲ್ಲಿ ಅತ್ತೆ ಮತ್ತೆ ಅಜ್ಜಿ ಇದ್ದಾರೆ. ಸೊ ಒಬ್ಬೊಬ್ರು ಒಂದೊಂದು ದಿಕ್ಕಾಗ್ಬಿಟ್ಟಿದೀವಿ ಆಕ್ಚುಲಿ. ಟ್ರೈನು ಅರ್ಧ ಗಂಟೆ ಕ್ರಾಸಿಂಗ್ಗೆ ಅಂತ ಅರ್ಲಿ ಮಾರ್ನಿಂಗ್ ನಿಲ್ಸಿದ್ರು. ಅದೇ ಗ್ಯಾಪಲ್ಲಿ ಶಿವ ಮತ್ತು ಇನ್ನು ಮಿಕ್ಕಿದವರೆಲ್ಲ ಕಾಫಿ ಕುಡಿತಾ ಇದ್ದಾರೆ. ಸೊ ನನ್ನನ್ನು ಎಬ್ರಿಸೇ ಇಲ್ಲ ಗೈಸ್, ನಾನು ನಿದ್ದೆ ಮಾಡ್ತಾ ಇದ್ದೀನಿ. ಸೊ ನಿದ್ದೆ ಮಾಡಿ ಅಂತ ಅಂದ್ಬಿಟ್ಟು ಇವರು ಕಾಫಿ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಹೊರಗಡೆ. ಸೊ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆನೂ ಟ್ರೈನ್ ನಿಂತಿತ್ತಂತೆ. ಸೊ ಹಾಗೆ ರಿಲ್ಯಾಕ್ಸ್ ಮಾಡಿದ್ದಾರೆ ಹೊರಗಡೆ. ಅದಲ್ಲದೆ ದೀಪು ಮತ್ತು ಅವ್ರ ಹಸ್ಬೆಂಡು ಹಾಗೆ ಒಂದು ರೀಲ್ಸ್ ಪ್ಲ್ಯಾನ್ ಮಾಡ್ಕೊಂಡಿದ್ರು ಮಾಡಬೇಕು ಅಂತ. ಅದನ್ನು ಕೂಡ ಅದೇ ಗ್ಯಾಪಲ್ಲಿ ಮಾಡಿಕೊಂಡ್ರು. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವಾಗ ಬಂದು ಟೈಮು 7:15 ಆಗಿದೆ. ಸೊ ಮಂತ್ರಾಲಯ ರೈಲ್ವೆ ಸ್ಟೇಷನ್ ನಾವು ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಮಂತ್ರಾಲಯಗೆ ಹೊರಡಬೇಕು. ನೋಡೋಣ, ಆದರೆ ಕ್ಯಾಬ್ ಏನಾದ್ರು ಮಾಡ್ಕೊಂಡು ಹೋಗೋಣ, ಹೇಗೆ ಆಟೋಗಳೆಲ್ಲ ಇರುತ್ತೋ ಅದ್ರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಜನ ಹೋಗ್ತಾ ಇದ್ದೀವಿ, ಇನ್ನು ಸ್ವಲ್ಪ ಜನ ಮುಂದೆ ಇದ್ದಾರೆ. ಈಗ ಅಲ್ಲಿಗೆ ಹೋಗಿ ಅವ್ರನ್ನೂ ಕರ್ಕೊಂಡು ಹೊರಡಬೇಕು. ಸ್ವಲ್ಪ ಚೆನ್ನಾಗಿದ್ದಾರೆ. ಗುಡ್ ಮಾರ್ನಿಂಗ್ ಗುಂಡಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರೋಹನ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಬಂದು ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಸೊ ನೈಟ್ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಚೆನ್ನಾಗಿ ನಿದ್ದೆ ಮಾಡಿದೆ. ಬೆಳಗ್ಗೆ ನೈಟ್ ಮಲಗಿದವಳು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀನಿ, ಅಷ್ಟು ಚಂದ ನಿದ್ದೆ ಮಾಡಿದೆ. ಸೊ ಇವಾಗ ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇಲ್ಲಿ ಆಟೋಗಳೆಲ್ಲ ಇದಾವೆ, ಶೇರಿಂಗ್ ಆಟೋಗಳು. ಸೊ ಅದರಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ನೆಕ್ಸ್ಟ್ ಏನೇನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಕೀಪ್ ವಾಚಿಂಗ್. ಹೊರಟಿದ್ದೀವಿ. ಸೊ ನಾವು ಒಟ್ಟು 12 ಜನ ಇದ್ದಿದ್ದು. ಸೊ ಹಾಗಾಗಿ ಒಂದು ವ್ಯಾನ್ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಒಂದೇ ವ್ಯಾನ್ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮಮ್ಮ ಮತ್ತೆ ದೊಡ್ಡಮ್ಮ ಇದ್ದಾರೆ. ಹಾಗೆ ಇಲ್ಲೊಂದಷ್ಟು ಜನ ಇದ್ದಾರೆ, ಮತ್ತೆ ಮುಂದೆ ಒಂದ್ ಸ್ವಲ್ಪ ಜನ ಇದ್ದಾರೆ. ಸೊ ಎಲ್ಲ ಒಂದೇ ಗಾಡಿಲಿ ಹೋಗ್ತಾ ಇದ್ದೀವಿ.
ಗೈಸ್ ರೂಮಿಗೆ ಬಂದು ಫ್ರೆಶ್ ಅಪ್ ಎಲ್ಲ ಹಾಕಿ. ಸೊ ಲೇಡೀಸ್ ಎಲ್ಲ ಸಾರಿ ಹಾಕೊಂಡಿದ್ದಾರೆ. ಆ್ಯಂಡ್ ಕಮಿಂಗ್ ಟು ಜೆಂಟ್ಸ್, ನಮ್ಮಪ್ಪ ಪಂಚಿ ಶರ್ಟ್ ಹಾಕೊಂಡಿದ್ದಾರೆ. ಹಾಗೆ ಇವರು ಕೂಡ ಪಂಚಿ ಶರ್ಟ್ ಹಾಕೊಂಡಿದ್ದಾರೆ. ಹಾಗೆ ದೀಪು ಅವ್ರ ಹಸ್ಬೆಂಡ್ ಕೂಡ ಪಂಚಿ ಶರ್ಟು. ಇಲ್ಲಿ ಲೇಡೀಸ್ ಎಲ್ಲ ಸರಿ. ಗೈಸ್ ಬ್ರೇಕ್ಫಾಸ್ಟ್ ಇಡ್ಲಿ ವಡೆ ತಿಂತಾ ಇದ್ದೀವಿ. ಕೆಲವರು ಪುರಿ ತಗೊಂಡಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ವಿ. ಇಲ್ಲಾಂದ್ರೆ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಅಂದ್ರೆ ಲೇಟ್ ಆಗ್ಬಿಡುತ್ತೆ, ಬಿಕಾಸ್ ಕ್ಯೂ ತುಂಬಾ ಇರೋ ಆಗಿದೆ. ಸೊ ಹಾಗಾಗಿ ಟಿಫನ್ ಮಾಡಕ್ಕೆ ಅಂತ ಬಂದಿದ್ದೀವಿ. ನೋಡಿ ಗಾಯ್ಸ್, ನಮ್ಮಪ್ಪ ಮುಡಿ ಕೊಟ್ಬಿಟ್ಟು ಬೋಡ ಆಗ್ಬಿಟ್ಟಿದ್ದಾರೆ. ಇವರೆಲ್ಲ ಬ್ರೇಕ್ಫಾಸ್ಟ್ ನೋಡಿ ಹಂಗ ಅಂತಿರೋದಕ್ಕೆ ನಮ್ಮಮ್ಮ ನಗ್ತಾವ್ರೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡೆಲ್ಲ ನಿಂತಿದೀವಿ. ದೊಡ್ಡಮ್ಮ ಏನಾದ್ರು ಹೇಳು. ಏನ್ ಹೇಳಿ ಗೈಸ್, ನೋಡಿ ಏನೋ ಹಿಡ್ಕೊಂಡಿದ್ದಾರೆ. ಏನದು ಏನದು ಡೈಪರ್. ಡೈಪರ್ ನೋಡಿ ಗೈಸ್, ಹಿಂಗೆಲ್ಲ ಹಿಡ್ಕೋಬೋದಾ? ಪಂಚೆಗೆ ಡೈಪರ್ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಗೈಸ್, ದೇವಸ್ಥಾನ ಹತ್ರ ಒಂದು ನೋಟಿಸ್ ಬೋರ್ಡ್ ಹಾಕಿದ್ರು. ಸೀನಿಯರ್ ಸಿಟಿಸನ್, ಪ್ರೆಗ್ನೆಂಟ್ ಲೇಡಿ ಹಾಗೆ ಮಗು ಇರೋ ಅಪ್ಪ ಅಮ್ಮಗೆ ಡೈರೆಕ್ಟ್ ದರ್ಶನ ಅಲೋ ಮಾಡ್ತೀವಿ ಅಂತ ಹಾಕಿದ್ರು. ಹಾಗಾಗಿ ಅದನ್ನು ನಾವು ವಿಚಾರಿಸಿ ನೋಡಿದ್ವಿ, ಅವರು ಅಲೋ ಮಾಡಿದ್ರು. ಸೊ ಹಾಗಾಗಿ ನಾವು ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ ಹಾಗೆ ದೀಪು ಮತ್ತು ಅವರ ಹಸ್ಬೆಂಡ್ ಪಾಪುನ ಡೈರೆಕ್ಟ್ ದರ್ಶನಕ್ಕೆ ಕಳಿಸಿದ್ವಿ. ಫ್ರೆಂಡ್ಸ್, ನಾನು ಮತ್ತೆ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ. ಎಲ್ಲ ಒಳಗಡೆ ಇದ್ದಾರೆ, ನಾವು 4 ಜನ ಅಂತ. ಅದಕ್ಕೆ ನಮ್ಮನ್ನು ಕೂಡ ಒಳಗಡೆಗೆ ಬಿಟ್ಬಿಟ್ರು ಇವರು, ಇಲ್ಲಿಂದನೇ ಹೋಗಿ ಅಂತ. ಸೊ ಹೋಗ್ತಾ ಇದ್ದೀವಿ ನಾವು ಒಳಗಡೆಗೆ. ಆಲ್ರೆಡಿ ದರ್ಶನ ಮಾಡಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಹೇಗಾಯ್ತು ದರ್ಶನ? ಚೆನ್ನಾಗಾಯ್ತಾ? ಸೀನಿಯರ್ ಸಿಟಿಜನ್ಗೆ, ವಯಸ್ಸಾಗಿರೋರಿಗೆ ಬೇಗ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ನಾವು ದರ್ಶನ ಮುಗಿಸ್ಕೊಂಡು ಪರಿಮಳ ಪ್ರಸಾದ ಪ್ಯಾಕಿಂಗ್ಗೆ ಅಂತ ಬಂದ್ವಿ. ಸೊ ಇಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಬಂದು ಪ್ಯಾಕಿಂಗ್ಗೆ ಅಂತ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಿರೋ ಎಲ್ಲರೂ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ನಾವು ರಾಘವೇಂದ್ರ ಸ್ವಾಮಿ ಪ್ರಸಾದನ ಪ್ಯಾಕ್ ಮಾಡ್ತಾ ಇದ್ದೀವಿ. ಹಾಗೆ ಭಕ್ತಾದಿಗಳು ಇದೇ ರೀತಿ ಬಂದು ಪ್ಯಾಕ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಎಲ್ಲರೂ ಬಂದು ದೇವಸ್ಥಾನಕ್ಕೆ ಬಂದವರೆಲ್ಲ ಪ್ಯಾಕ್ ಮಾಡ್ಬೋದು, ಬಂದು ಪ್ಯಾಕ್ ಮಾಡಿ. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೂ ಕೂಡ ಈ ತರ ಮಂತ್ರಾಲಯಕ್ಕೆ ಬಂದ್ರೆ ನೀವು ಕೂಡ ಬಂದು ಈ ತರ ಪ್ಯಾಕ್ ಮಾಡಿ. ಸೊ ದೇವಸ್ಥಾನಕ್ಕೂ ಕೂಡ ಒಂದು ಸೇವೆ ಮಾಡ್ದಂಗಾಗತ್ತೆ. ಸೊ ಎಲ್ಲರೂ ಕೂಡ ಬಂದು ಪ್ಯಾಕ್ ಮಾಡಿ. ಹೇಗನ್ನಿಸ್ತು ಪ್ರಸಾದ ಪ್ಯಾಕ್ ಮಾಡಿದ್ದು? ತುಂಬಾ ಖುಷಿ ಆಯ್ತು. ಖುಷಿ ಆಯ್ತಾ? ಯಾವಾಗ್ಲಾದ್ರೂ ಈ ತರ ಪ್ಯಾಕಿಂಗ್ ಮಾಡಿದ್ರಾ? ಮಾಡಿರ್ಲಿಲ್ಲ, ಇವತ್ತೇ ಮಾಡಿ. ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ನಾವು ಎಷ್ಟೋ ಸಲ ಬಂದಿದ್ದೀವಿ. ಇದು ಗಂಟೆ ಪ್ಯಾಕಿಂಗ್ ಮಾಡೋ ಜಾಗ ಗೊತ್ತಿರ್ಲಿಲ್ಲ. ಈ ವರ್ಷ ನಮ್ಮ ಮಗಳಿಂದ ಹೇಳ್ಕೊಟ್ಟಿದ್ಮೇಲೆ ಈ ವರ್ಷ ಪ್ಯಾಕ್ ಮಾಡಿರೋದಕ್ಕೆ ದೇವ್ರಿಗೆ ಪ್ಯಾಕ್ ಮಾಡಿ ಸೇವೆ ಮಾಡಿರೋದಕ್ಕೆ ನನ್ಗೆ ಬಹಳ ಸಂತೋಷ ಆಯ್ತು. ದೊಡ್ಡಮ್ಮ, ನಿನ್ಗೇನು ಅನ್ನಿಸ್ತು? ತುಂಬಾ ಖುಷಿ ಆಯ್ತು ಪ್ಯಾಕಿಂಗ್ ಮಾಡಿದಕ್ಕೆ, ದೇವ್ರ ಪ್ರಸಾದ ಪ್ಯಾಕಿಂಗ್ ಮಾಡಿದಕ್ಕೆ. ಜನರೆಲ್ಲ ಬಂದು ದೇವ್ರನ್ನ ದರ್ಶನ ಮಾಡ್ಕೊಂಡು ಈ ತರ ಒಂಚೂರು ಸೇವೆ ಮಾಡ್ಬಿಟ್ಟು ಅವರು ತುಂಬಾ ಒಳ್ಳೇದು ಅಲ್ಲ ಗೈಸ್? ನಾವು ದರ್ಶನ ಮಾಡ್ಕೊಂಡು ಪ್ರಸಾದ ಪ್ಯಾಕಿಂಗ್ ಅಂತ ಬಂದ್ವಿ. ಸೊ ಈ ವಿಷಯ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಲೈಕ್ ಮಂತ್ರಾಲಯದಲ್ಲಿ ಎಲ್ಲಿ ಪ್ರಸಾದನ ಪ್ಯಾಕಿಂಗ್ ಮಾಡೋ ಸೇವೆ ಎಲ್ಲಿ ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ದರ್ಶನ ಮಾಡ್ಕೊಂಡು ಒಂದ್ ರೌಂಡ್ ಹೊಡಿವಾಗ ಲೈಕ್ ಇಲ್ಲಿ ಪಕ್ಕದಲ್ಲಿ ತುಂಬಾ ದೇವಸ್ಥಾನಗಳಿರುತ್ತೆ. ಸೊ ಅಲ್ಲಿ ಬಂದು ಅಪೋಸಿಟ್ಗೆ ನೀವು ನೋಡ್ತಿರ್ಬೋದು, ಇಲ್ಲಿ ವಾಲಂಟಿಯರ್ ಆಗಿ ಯಾರಾದ್ರೂ ಪರಿಮಳ ಪ್ರಸಾದನ ಪ್ಯಾಕಿಂಗ್ ಮಾಡಕ್ಕೆ ಇಷ್ಟ ಇರೋರು ಸೊ ಇಲ್ಲಿಗೆ ಬಂದು ಪ್ಯಾಕಿಂಗ್ ಮಾಡ್ಬೋದು. ಸೊ ಇಲ್ಲೊಂದು ಪ್ಲೇಸ್ ಇದೆ, ಅದಕ್ಕೆ ಅಂತಾನೆ ಒಂದು ಪ್ಲೇಸ್ ಇದೆ. ಸೊ ಇದ್ರೊಳಗಡೆ ಹೋದ್ರೆ ಕಂಪ್ಲೀಟ್ಲಿ ಪ್ರಸಾದ ಪ್ಯಾಕಿಂಗ್ ಇದು ಪ್ರತಿನಿತ್ಯ ಇರುತ್ತಂತೆ. ನಾನು ಇವಾಗಷ್ಟೇ ಅವ್ರನ್ನ ಕೇಳಿದೆ. ಪ್ರತಿನಿತ್ಯ ಪ್ಯಾಕಿಂಗ್ ಮಾಡೋ ಒಂದು ಭಾಗ್ಯ ಇರುತ್ತೆ. ಸೊ ಯಾರೆಲ್ಲ ಈ ಅವಕಾಶಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಾ, ಬಂದು ಪ್ರಸಾದನ ಪ್ಯಾಕಿಂಗ್ ಮಾಡ್ಬೋದು. ಈ ಸೇವೆನ ಮಾಡ್ಕೊಳ್ಳಿ.
ದೇವ್ರ ದರ್ಶನ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಮಧ್ಯಾಹ್ನ ಆಗಿತ್ತು. ಅಷ್ಟರಲ್ಲಿ ಪ್ರಸಾದ ಕೂಡ ಕೊಡ್ತಿದ್ರು ದೇವಸ್ಥಾನದಲ್ಲಿ. ಹಾಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ನಾವು ಊಟ ಕೂಡ ಮಾಡ್ಕೊಂಡ್ವಿ ದೇವಸ್ಥಾನದಲ್ಲೇ. ನಮ್ಮಪ್ಪ ನೋಡಿ ಇಲ್ಲಿ ಒಂದು ಕಡೆ ಪ್ರಸಾದ, ಅನ್ನ ಪ್ರಸಾದಗೆ ಸ್ಕ್ಯಾನ್ ಮಾಡಿ ಅಮೌಂಟ್ ಕಳಿಸ್ತಿದ್ದಾರೆ. ಸೊ ಯೂಶಲಿ ನಮ್ಮಪ್ಪ ಹೀಗೆ ಎಲ್ಲಾದರೂ ದೇವಸ್ಥಾನಕ್ಕೆ ಬಂದಾಗ ಪ್ರಸಾದ ತಿಂದರೆ ಈ ಥರ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾದಷ್ಟು ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಅಮೌಂಟ್ ಹಾಕ್ತಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಹಾಗೆ ಅಮೌಂಟು ಸೆಂಡ್ ಮಾಡ್ತಾ ಇದ್ದಾರೆ. ಗೈಸ್, ಶಿವ ಇಲ್ಲಿ ಏನೋ ಹೇಳ್ತಿದ್ದಾರೆ, ಬಟ್ ಅವ್ರ ವಾಯ್ಸ್ ಕ್ಲಾರಿಟಿ ಇರಲಿಲ್ಲ. ಸೊ ಹಾಗಾಗಿ ನಾನೇ ಹೇಳ್ತಾ ಇದ್ದೀನಿ. ನಾವಿಲ್ಲಿ ಪರಿಮಳ ಪ್ರಸಾದ ತೊಗೊಳಕ್ಕೆ ಅಂತ ಕ್ಯೂ ಅಲ್ಲಿ ನಿಂತಿದ್ವಿ. ಬಟ್ ಇದು ತುಂಬಾ ದೊಡ್ಡ ಕ್ಯೂ ಆಗಿತ್ತು. ತುಂಬ ಜನ ನಿಂತಿದ್ರು. ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿ ನಾವು ಪ್ರಸಾದ ತೊಗೊಂಡ್ವಿ. ಗೈಸ್, ಫೈನಲಿ ಮಂತ್ರಾಲಯದಲ್ಲಿ ದರ್ಶನ ಆಯಿತು, ಹಾಗೆ ಪ್ರಸಾದ ಸಿಕ್ತು, ಮತ್ತು ಪರಿಮಳ ಪ್ರಸಾದನೂ ಕೂಡ ಮನೆಗೆ ತೊಗೊಂಡಿದ್ದೀವಿ. ಸೊ ಇವಾಗ ಕಂಪ್ಲೀಟ್ ದರ್ಶನ ಆಯಿತು ಇಲ್ಲಿ. ನೆಕ್ಸ್ಟು ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗಿ ಸ್ಯಾರಿ ಎಲ್ಲ ಹಾಕೊಂಡಿದ್ದೀವಲ್ಲ, ಅದೆಲ್ಲ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 3 o'clock ಆಗಿದೆ. ಸೊ ಈಗ ಅಲ್ಲಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆದರೆ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊತಾ ಇದ್ವಿ. ನೋಡುವ. ಸೊ ಲೆಟ್ಸ್ ಗೋ ಫಾರ್ ರೂಮ್ ನಾವು. ಗೈಸ್, ರೂಮ್ಗೆ ಹೋಗಿ ನಾವು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸಸ್ಗೆ ಅಂತ ಹೊರಟ್ವಿ. ಸೊ ಫಸ್ಟ್ ನಾವು ಅಭಯ ಆಂಜನೇಯ ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ಸೊ ಇಲ್ಲಿಗೆ ಬಂದು ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಆಂಜನೇಯ ವರದ ಗೋವಿಂದ ಗೋವಿಂದ, ಸೀತಾರಾಮ ಪಾದಾರ್ವತಿ ಗೋವಿಂದ ಗೋವಿಂದ. ನೆಕ್ಸ್ಟು ಬೇರೆ ಪ್ಲೇಸಸ್ಗೆ ಹೋಗ್ಬೇಕು ಇವಾಗ. ಸೊ ಹೋಗ್ತಾ ಇದ್ದೀವಿ. ನಾವು ಆಸ್ ಯೂಶುವಲ್ ಬೆಳಗ್ಗೆ ತರ ವ್ಯಾನ್ ಮಾಡ್ಕೊಂಡ್ವಿ. ಸೊ ಪರ್ ಹೆಡ್ಗೆ ಬಂದವರು 1500 ಕೇಳಿದ್ರು. ಆಮೇಲೆ ಸ್ವಲ್ಪ ಬಾರ್ಗಿನ್ ಮಾಡಿದ್ಕೆ 1300ಗೆ ಒಪ್ಕೊಂಡಿದ್ದಾರೆ. ಸೊ ಒಂದು 5 ಪ್ಲೇಸಸ್ ಏನೋ ಕವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮೊದಲನೇ ಪ್ಲೇಸ್ ಬಂದು ಇವಾಗ ಅಭಯ ಆಂಜನೇಯ ದೇವಸ್ಥಾನ, ಇದು ಮುಗೀತು. ಸೊ ನೆಕ್ಸ್ಟ್ ನಾವೀಗ ಬೇರೆ ಪ್ಲೇಸ್ಗೆ ಹೊರಡ್ತಾ ಇದ್ದೀವಿ. ನೋಡಿ ಗೈಸ್, ಬಿಸ್ಲಿಗೆ ಸುಡ್ತಿದೆ ಅಂತ ಯಾವ ರೀತಿ ಬರ್ತಿದ್ದಾಳೆ ಐಶು. ನಾವು ನೆಕ್ಸ್ಟ್ ಬಂದಿರೋ ಜಾಗ ಬಿಚ್ಚಾಲೆ. ಸೊ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಈ ದೇವಸ್ಥಾನ ಬಂದು ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾಟ್ ಶೋರ್, ಅದು ನಿಜನ ಏನೋ ಗೊತ್ತಿಲ್ಲ. ಬಟ್ ಅಲ್ಲಿ ಒಂದು ನೋಟಿಸ್ ಬೋರ್ಡ್ ಹಾಕಿದ್ರು, ಈ ದೇವಸ್ಥಾನ ಬಂದು ಬೆಲ್ಲ ಮತ್ತೆ ಬಾಳೆಹಣ್ಣಿಂದ ಕಟ್ಟಿದ್ದಾರೆ ಅಂತ ಹಾಕಿದ್ರು. ಸೊ ಹಾಗೆ ಇಲ್ಲಿ ಅರಿಯೋ ನದಿ ಇದೆ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಬಂದು ಏಕಾಶೀಲಾ ಬೃಂದಾವನ. ನಮ್ಮ ದೊಡ್ಡಮ್ಮ ಗೋಶಾಲೆ ಕರ್ಕೊಂಡೋಗಿ ಇಲ್ಲೆಲ್ಲೋ ಇದೆ ಅಂತ ಹೇಳ್ತಿದ್ರು. ಬಟ್ ನಮ್ಗದು ಗೊತ್ತಿರಲಿಲ್ಲ. ಬಟ್ ಏಕಾಶಿಲಾ ಬೃಂದಾವನ ಹತ್ರ ಪಕ್ಕದಲ್ಲಿ ಒಂದು ಗೋಶಾಲೆ ಇತ್ತು. ಸೊ ಹಾಗಾಗಿ ಇಲ್ಲೇ ಹೋಗಿ ನೋಡ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂದರೆ ತುಂಬ ಹಸುಗಳಿದ್ದಾವೆ ಒಳಗಡೆ. ಬಿಸ್ಕಿಟ್ ತಿನ್ನುತ್ತಾ ಪಾಪ ಹೆಂಗ್ ಬರ್ತಾವೆ. ಇದಕ್ಕೊಂದು ಕೊಡಕ್ಕ. ಗೈಸ್, ನೆಕ್ಸ್ಟ್ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇವಾಗ ಇಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಡ್ಬೇಕು, ಬೆಂಗಳೂರಿಗೆ ಹೊರಡ್ಬೇಕು. ಈಗ ಶಾಪಿಂಗ್ ಮಾಡುವ ಸಮಯ, ಏನಾದ್ರೂ ನೋಡ್ಕೊಂಡು ತಗೋಬೇಕು. ಸೊ ಇಲ್ಲಿ ತುಂಬಾ ಅಂಗಡಿಗಳಿದಾವೆ. ಆಕ್ಚುಲಿ ನಾನು ಫೋಟೋ ಫ್ರೇಮ್ ತಗೋಬೇಕು ಅಂತ ಅನ್ಕೊಂಡೆ, ರಾಘವೇಂದ್ರ ಸ್ವಾಮಿ ಅವ್ರದ್ದು. ಬಟ್ ಅಲ್ಲಿ ತಗೊಳಕ್ಕಾಗಿಲ್ಲ. ನೋಡ್ತೀನಿ ಇಲ್ಲೊಂದ್ಸರಿ ಏನಾದ್ರೂ ಸಿಗುತ್ತಾ ಅಂತ. ಬೈ ಚಾನ್ಸ್ ಸಿಕ್ಕಿದ್ರೆ ಇಲ್ಲಿ ತಗೊಳ್ತೀನಿ. ಇಲ್ಲಾಂದ್ರೆ ಹೇಗಿದ್ರು ಬಸ್ ಸ್ಟಾಪ್ ಹೋಗೋದಿದೆ, ಇಲ್ಲ ಅಲ್ಲಾದ್ರೂ ತಗೊಳ್ತೀನಿ. ಬಸ್ ಸ್ಟಾಪ್ ಮತ್ತೆ ದೇವಸ್ಥಾನ ಎರಡು ಹತ್ತತ್ರ ಇರೋದ್ರಿಂದ ಅಲ್ಲಾದ್ರೂ ತಗೊಳ್ತೀನಿ, ಇಲ್ಲ ಇಲ್ಲಿ ಸಿಕ್ಕಿದ್ರೆ ಇಲ್ಲೇ ತಗೊಳ್ತೀನಿ. ನೋಡ್ತೀನಿ, ಇಲ್ಲ ಕೆಲವೊಂದಷ್ಟು ಫೋಟೋ ಫ್ರೇಮ್ಸ್ಗಳಿದಾವೆ, ನೋಡ್ತೀನಿ ಒಂದ್ಸರಿ. ನೋಡಿ ಗೈಸ್, ನಮ್ಮಮ್ಮ ನಮ್ಮ ಅಪ್ಪ ತಾಲಿ ಕಟ್ತಾ ಇದ್ದಾರೆ. ತಾಲಿ ಅಲ್ಲ, ದಾರ. ಗೈಸ್, ಫೈನಲಿ ಫೋಟೋ ಫ್ರೇಮ್ ತಗೊಂಡೆ. ಆಕ್ಚುಲಿ ನಾನು ರಾಘವೇಂದ್ರ ಸ್ವಾಮಿ ಮತ್ತೆ ಆಂಜನೇಯ ಎರಡು ಕೂಡ ಇರೋ ಒಂದು ಫ್ರೇಮ್ ತಗೋಬೇಕು ಅನ್ಕೊಂತಿದ್ದೆ. ಸೊ ಇಲ್ಲೇ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲೇ ಸಿಕ್ತು. ಸೊ ಹಾಗಾಗಿ ಇಲ್ಲೇ ತಗೊಳ್ತಾ ಇದ್ದೀನಿ. ಮತ್ತೆ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಬಿಕಾಸ್ ಇಲ್ಲೇ ಬಾರ್ಡರ್ಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕ್ಯಾಬ್ ಅವರು. ಸೊ ಅದಕ್ಕೆ ಇಲ್ಲೇ ತಗೊಂಡಿದ್ದೀನಿ. ಸೊ ನಾನು ಅನ್ಕೊಂಡಿದ್ದ ತರನೇ ಸಿಕ್ತು. ಸೊ ಇವಾಗ ಇಲ್ಲಿ ಆಕ್ಚುಲಿ ಬ್ರಿಂಜಾಲ್ ಬಜ್ಜಿ ಫೇಮಸ್. ಈಗ ಅದನ್ನ ತಿನ್ನಕ್ ಹೋಗೋಣ ಅಂತ ಅನ್ಕೊಂತಾ ಇದೀವಿ. ಸೊ ಬನ್ನಿ ಹೋಗುವ. ಹೋಗೋಣ ಬನ್ರಿ. ಗೈಸ್, ನೀವು ಇಲ್ಲಿ ನೋಡ್ತಿರ್ಬೋದು, ಎಲ್ಲಾ ಅಂಗಡಿಲೂ ಮೋಸ್ಟ್ಲಿ ಬದನೆಕಾಯಿ ಬಜ್ಜಿ ಮಾಡಿರ್ತಾರೆ.
ಸೊ ಇಲ್ಲಿ ಇದು ಫೇಮಸ್. ಮತ್ತೆ ಕಡಲೆಪುರಿ ಮಿರ್ಚಿ ಮಂಡಕ್ಕಿ ಏನೋ ಮಾಡ್ತಾರೆ, ಸೊ ಅದು ಫೇಮಸ್ ಇಲ್ಲಿ. ಸೊ ಇವಾಗ ಬ್ರಿಂಜಾಲ್ ಬಜ್ಜಿ ತಿನ್ನುವ ಅಂತ ಅನ್ಕೊಂತಿದೀವಿ. ನಾವು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಬ್ರಿಂಜಾಲ್ ಬಜ್ಜಿನ ತೊಗೊಂಡಿದ್ವಿ. ಬ್ರಿಂಜಾಲ್ ಬಜ್ಜಿಗೆ ಚಟ್ನಿ ಪುಡಿ ಹಾಕಿ ಕೊಟ್ಟಿದ್ರು, ಒಂಥರ ಚೆನ್ನಾಗಿತ್ತು. ನೀವು ಒಂದ್ಸರಿ ಆ ಕಡೆ ಹೋದಾಗ ಟ್ರೈ ಮಾಡಿ. ನೋಡಿ ಗೈಸ್, ಈಗ ಕೌಡೆ ತಗೋ ಬಂದಿದ್ದಾರೆ ಅಂಗಡಿಯಿಂದ. ಸೊ ಅದ್ರ ರೇಟ್ ನ ಕೌಡೆಯಿಂದನೇ ಕಂಡಿಡಿತಾನಂತೆ ಶಿವ. ನೋಡುವ ಎಷ್ಟು ಹೇಳ್ತಾರೆ ಅಂತ ಅನ್ಬಿಟ್ಟು. ₹1 ಯಾರು ಕೊಡಲ್ವೇ? ಎಕ್ಸಾಕ್ಟ್ ಪ್ರೈಸ್ ₹1, ಬಟ್ ಅವ್ರು ಪ್ರಾಫಿಟ್ ಇಟ್ಕೊಂಡು ₹50 ಮಾರ್ಬಿಟ್ಟವ್ರೆ. ಗೈಸ್, ನಾವು ನೀರಿಗೋಸ್ಕರ ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ, ಇಲ್ಲಿ ಒಂದು ₹5 ಕಾಯಿನ್ ಹಾಕಿ ನೀರ್ ತುಂಬಿಕೊಂಡು, ನೋಡಿ ಇಲ್ಲಿ ಒಂದು ಕ್ಯಾನ್ಗೆ ತುಂಬಿಸ್ಕೊಂಡಿದೀವಿ. ಕ್ಯಾನಿಗೆ ನೀರ್ ತುಂಬಿಸ್ಕೊಂಡು ಎಲ್ಲಾ ಬಾಟ್ಲಿಗೂ ಕೂಡ ರೀಫಿಲ್ ಮಾಡ್ಕೊಳ್ತಾ ಇದೀವಿ. ಬಿಕಾಸ್ ನಾವು ನೈಟ್ ಬಾಯಾರಿಕೆ ಆಗತ್ತಲ್ಲ, ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ಹಾಗಾಗಿ ಬಾಟ್ಲ್ ಎಲ್ಲ ತುಂಬಿಕೊಳ್ತಾ ಇದ್ದೀವಿ. ಪಾಪ ಅವ್ರಿಗೆ ಉಳ್ಕೊಳಂಗಾಯ್ತು. ಅವ್ರ ಕೈ ಕನ್ನಡ ಅಷ್ಟೊಂದು ಅರ್ಥ ಆಗಲ್ಲ. ಎಷ್ಟ್ ನೀರ್ ಕುಡಿದ್ರು ಕೂಡ ಸಾಕಾಗ್ತಿಲ್ಲಲ್ಲ, ಬಾಯಾರಿಕೆ ಫುಲ್. ಥ್ಯಾಂಕ್ಸ್ ಬ್ರೋ. ಗೈಸ್, ಇವರೇ ನಮ್ಗೆ ಬಾಟ್ಲಿ ಕೊಟ್ಟಿದ್ದು. ಫೈನಲಿ ಎಲ್ಲ ಹೇಳಿದ್ರು, ಇವಾಗ ಬೆಂಗಳೂರು ಬಸ್ ನೋಡ್ಕೊಂಡು ಹೋಗ್ಬೇಕು. ಡ್ರೈವರ್ ಹೇಳಿದ್ರು ಇದು ಬೆಂಗಳೂರಿಗೆ ಹೋಗುತ್ತೆ ಅಂತ. ಇಲ್ಲಿ ಬೆಂಗಳೂರು ಬಸ್ ನೋಡೋಣ ಬನ್ನಿ, ಸೀಟ್ ಇದೆಯಾ ಇಲ್ಲೋ ಅಂತ. ಡ್ರೈವರ್ ಹೇಳಿದ್ರು ಇನ್ನೂ ಒಂದು 3-4 BMTC ಬಸ್ ಬಂದಿದೆ, ಅಲ್ಲಿ ನಿಂತಿದೆ ಅಂತ ಹೇಳಿದ್ದಾರೆ. ಬೇಸ್ಡ್ ಆನ್ ಜನ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಬಸ್ ಬಿಡ್ತಾರೆ ಅಂತ ಅಂದರು. ನೋಡೋಣ ಸೀಟ್ ಸಿಗುತ್ತಾ ಏನು ಅಂತ ಬೆಂಗಳೂರಿಗೆ. ಫೈನಲಿ ಮಂತ್ರಾಲಯದಲ್ಲಿ ಇರೋ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ವಿ, ಎಲ್ಲ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ನಾವು KSRTC ಬಸ್ಸಲ್ಲಿ ಮಂತ್ರಾಲಯದಿಂದ ರಾಯಚೂರ್ಗೆ KSRTC ಬಸ್ಸಲ್ಲಿ ಬಂದ್ವಿ. ಸೊ ಮಂತ್ರಾಲಯದಿಂದ ನಾವು ಬಸ್ಸಲ್ಲಿ ಬಂದಿದ್ರೆ ಲೈಕ್ ಲೇಡೀಸ್ಗೂ ಕೂಡ ಪೇ ಮಾಡ್ಬೇಕಿತ್ತು ನಾವು ಟಿಕೆಟ್ಗೆ. ಬಟ್ ನಾವು ಬಾರ್ಡರ್ಗೆ ಬಂದ್ವಿ. ಸೊ ನಾವು ಕ್ಯಾಬ್ ಏನು ತಗೊಂಡಿದ್ವಿ, ಅವ್ರಿಗೆ ಡೈರೆಕ್ಟ್ ಆಗಿ ನಾವು ಬಾರ್ಡರ್ ಹತ್ರ ಬಿಡಿ ಅಂತ ಹೇಳಿದ್ವಿ, ಕರ್ನಾಟಕ ಬಾರ್ಡರ್ಗೆ. ಸೊ ಅವ್ರು ಅಲ್ಲಿ ಬಿಟ್ಟಿದ್ದಕ್ಕೆ ನಾವು ಆ ಬಸ್ಸಲ್ಲಿ ಬಂದಿದ್ದಕ್ಕೆ ನಮ್ಗೆ ಯಾವುದೇ ರೀತಿ ಲೇಡೀಸ್ಗೆ ಚಾರ್ಜಸ್ ಆಗಿಲ್ಲ. ಆಧಾರ್ ಕಾರ್ಡ್ ಇಂದ ಫ್ರೀ ಟಿಕೆಟ್ ಸಿಕ್ತು. ಇನ್ನು ಜೆಂಟ್ಸ್ಗೆ ಆಸ್ ಯೂಶುವಲ್ ಟಿಕೆಟ್ ತಗೊಂಡ್ವಿ. ಸೊ ಈಗ ರಾಯಚೂರ್ಗೆ ಬಂದ್ವಿ. ಸೊ ಬರ್ತಾ ರಾಯಚೂರಲ್ಲಿ ಲೈಕ್ ಸಿಟಿ ನೋಡಿದಾಗ, ಸಿಟಿ ಒಂಥರ ರಾಯಚೂರು ಸಿಟಿ ಸಕ್ಕದಾಗಿದೆ. ಒಂಥರ ಲೈಕ್ ದೊಡ್ಡ ದೊಡ್ಡ ಶೋರೂಮ್ಸ್ ಎಲ್ಲ ಇತ್ತು, ಒಂಥರ ಚೆನ್ನಾಗಿತ್ತು ಸಿಟಿ. ಬಿಕಾಸ್ ನಾನು ನೋಡಿರಲಿಲ್ಲ. ಸೊ ತಂಗಿ ಬಸ್ಸಲ್ಲಿ ನೋಡ್ಬೇಕಾದ್ರೆ ನೋಡಿದೆ. ಹಾಗೆ ಚೆನ್ನಾಗಿದೆ ರಾಯಚೂರು ಸಿಟಿ ಒಂಥರ. ಅಂಡ್ ಆಲ್ಸೋ ಲೈಕ್ ನಾನ್ ಬಸ್ಸಲ್ಲಿ ಕೂತಿದ್ ಪಕ್ಕದಲ್ಲಿ ಇವತ್ತು RCB ಮ್ಯಾಚ್ ಇದೆ ಅನ್ಸುತ್ತೆ, ನನ್ಗೆ ಗೊತ್ತಿಲ್ಲ. ಬಟ್ ಅವ್ರ ಮ್ಯಾಚ್ ನೋಡ್ತಿದ್ರು, ಏನ್ ಜೋಶ್ ಗೊತ್ತಾ, ವಿಕೆಟ್ ಹೋಯ್ತು ಅಂತೆಲ್ಲ ಫುಲ್ ಜೋಶಲ್ಲಿ ನೋಡ್ತಾ ಇದ್ರು. ಸೊ ದಟ್ ವಾಸ್ ಗುಡ್. ಲೈಕ್ ಇಲ್ಲಿನವರು ಕೂಡ ನೋಡ್ತಾರಲ್ಲ, ಅದೊಂಥರ ಖುಷಿ ಅನ್ನಿಸ್ತು, ಬ್ಯಾಂಗ್ಳೂರ್ ಮ್ಯಾಚ್ ಎಲ್ಲ ನೋಡ್ತಾ ಇದ್ರು ಅಂತ. ಗೈಸ್, ನಮ್ಮಪ್ಪ ನಾಳೆ ತಿರುಪತಿಗೆ ಹೋಗೋ ಪ್ಲಾನ್ ಅಲ್ಲಿ ಇದ್ರು. ಬಟ್ ಬಸ್ಸಲ್ಲಿ ಹೋದ್ರೆ 12 ಅವರ್ ಬೇಕಂತೆ. ಅಪ್ಪ, ನೀನ್ ತಿರುಪತಿಗೆ ಹೋಗೋ ಆಸೆ ಬಿಟ್ಬಿಡು, 12 ಅವರ್ ಜರ್ನಿ ಅಂತೆ, ಗೊತ್ತಾ? ಸೊ ನೆಕ್ಸ್ಟ್ ಟೈಮ್ ಯಾವಾಗ್ಲಾರ ತಿರುಪತಿ ಹೋಗುವ. ನಾವು ರಾಯಚೂರು ರೀಚ್ ಆದ್ಮೇಲೆ ಬೆಂಗಳೂರು ಬಸ್ಸಸ್ನ ನೋಡಿದ್ವಿ, ಬಟ್ ಎಲ್ಲ ರಿಸರ್ವ್ ಆಗಿದೆ ಅಂತ ಹೇಳ್ತಿದ್ರು. ಸೊ ಅದಾದ್ಮೇಲೆ ನಾವು ಡ್ರೈವರ್ನ ಕೇಳಿದ್ವಿ, ಅವರು ಬೆಂಗಳೂರಿಂದ ಆಲ್ರೆಡಿ BMTC ಬಸ್ಗಳು ಬಂದಿದೆ ಬೆಳಗ್ಗೆನೆ. ಸೊ ಬೇಸ್ಡ್ ಆನ್ ಜನ ಒಂದೊಂದು ಬಸ್ಸನ್ನೇ ಬಿಡ್ತೀವಿ ಅಂತ ಏನೋ ಹೇಳ್ತಿದ್ರು. ಸೊ ಅದಕ್ಕೆ ವೆಯ್ಟ್ ಮಾಡಿದ್ವಿ. ಅದಾದ್ಮೇಲೆ ಒಂದು 5-10 ಮಿನಿಟ್ಸ್ಗೆ ನಮಗೆ ಬಸ್ ಬಂತು. ಬಟ್ ತುಂಬ ಜನ ಇದ್ರು. ಅದೇ ಗ್ಯಾಪಲ್ಲಿ ನಾವು ಕೂಡ ಹೋಗಿ ಸೀಟ್ಗಳನ್ನ ಹಾಕೊಂಡು ನಮ್ಮ ಸೀಟು ನಾವು ತಗೊಂಡ್ವಿ. ಸೊ ಅದನ್ನ ಬಸ್ ಸಿಗೋದಕ್ಕೆ ತುಂಬ ಪರದಾಡಿದ್ವಿ ಹುಡುಗಿ ಸೀಟೆಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಅದಾದ್ಮೇಲೆ ಮತ್ತೆ ಅಲ್ಲಿಂದ ಬಸ್ಸಲ್ಲಿ ಹೊರಟ್ವಿ. ಸೊ ಮಧ್ಯದಲ್ಲಿ ಒಂದು ಡಿನ್ನರ್ಗೆ ಅಂತ ಒಂದು ಬ್ರೇಕ್ ಕೊಟ್ಟರು. ಅದಾದ್ಮೇಲೆ ಮತ್ತೆ ಇನ್ನು ಅಲ್ಲಿ ಮಲ್ಕೊಂಡ್ಮೇಲೆ ಇಲ್ಲಿ ಬೆಂಗಳೂರು ಬಂದು 6:45 ರೀಚ್ ಆದ್ವಿ. ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಬಟ್ ಕಂಫರ್ಟಬಲ್ ಸ್ಲೀಪ್ ಇರಲಿಲ್ಲ. ಬಿಕಾಸ್ ನಾವು ಟ್ರೈನ್ ಬುಕ್ ಮಾಡಿದ್ವಿ, ಬಟ್ ಅದು ನಮಗೆ ಕನ್ಫರ್ಮ್ ಆಗಿಲ್ಲ, ವೆಯ್ಟಿಂಗ್ ಲಿಸ್ಟಲ್ಲೇ ಉಳ್ಕೊಳ್ತು. ಸೊ ಹಾಗಾಗಿ ನಾವು ಬಸ್ ಆಪ್ಷನ್ಗೆ ಬರಬೇಕಾಗಿ ಬಂತು. ಸೊ ಫೈನಲಿ ಬೆಂಗಳೂರು ರೀಚ್ ಆಗಿದ್ದೀವಿ. ಸೊ ನಮ್ಮ ಮಂತ್ರಾಲಯ ಟ್ರಿಪ್ ಕಂಪ್ಲೀಟ್ ಆಯಿತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗುವ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.